ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಕೊನೆಯ ಪುಟ್ಟ ಹಳ್ಳಿಯಾದ ಸಹಸ್ರವಳ್ಳಿಯಲ್ಲಿ ಒಬ್ಬ ರೈತ ದೇಶಾದ್ಯಂತ ಹೆಸರು ಮಾಡಿದ್ದಾರೆ. ಅವರು ಏನು ಮಾಡಿದ್ದಾರೆ, ಅವರಿಗೆ ಏನು ಸ್ಫೂರ್ತಿ, ಅವನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ. ನಾನು ಶಿವಮೊಗ್ಗ ಜಿಲ್ಲಾ ಶಿಕಾರಿಪುರ ತಾಲೂಕು ಸಹಸ್ರವಳ್ಳಿ ಅಂತ ಊರು. ನನ್ನ ಹೆಸರು ದುರ್ಗಪ್ಪ ಅಂಗಡಿ ಅಂತ ಹೇಳಿ. ನಾನು ಒಬ್ಬ ಸಣ್ಣ ರೈತ ಅಂತಂದರೂ ಇಡೀ ದೇಶದಲ್ಲೇ ಒಂದು ದೊಡ್ಡ ಹೆಸರು ಮಾಡಿದ್ದೇನೆ. ಆಗಲೇ ಒಂದು 25 ಅವಾರ್ಡ್ ಬಂದವು, 3 ಬಿರುದುಗಳು ಬಂದವು. ಅಲ್ಲಿಂದ ನನಗೆ ಸುಮಾರು ಪಠ್ಯಪುಸ್ತಕ ಸೇರಿದೆ. ಕಾಲೇಜಿಗೆಲ್ಲ ಪಾಠ ಮಾಡೋಕ್ಕೆ ಹೋಗ್ತೀನಿ. ಇಷ್ಟೆಲ್ಲ ಬರೋ ಕಾರಣ ಏನಂದರೆ, ನಾನು ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀನಿ. ಇದಕ್ಕಿಂತ ಮೊದಲು ನನ್ನ ಜೀವನ ಚರಿತ್ರೆ ಒಂದು ಸ್ವಲ್ಪ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಮೊದಲೇ ಓದಿ ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ಆಗ್ಬೇಕಂತ ಹೊರಟವನು. ನನಗೆ ಏನಿಲ್ಲ, ಮನೆಯಲ್ಲಿ ಹಿರೇಮಗ ಆಗಿ ಹುಟ್ಟಿರೋದ್ರಿಂದ ನೀನು ಕೃಷಿಗೆ ಬಾ ಅಂಥೇಳಿ ನಮ್ಮ ಮನೆಯವರು ಕರ್ಕೊಂಡು ಬಂದರು. ನಾನು ಭಾಳ ನೋವಾಯ್ತು, ಓದಬೇಕು ಅನ್ನೋದಿತ್ತು. ಆದರೂ ನೋವಾಗೋದು. ಕೃಷಿಗೆ ಕರ್ಕೊಬಂದರು. ಆದರೆ ಮನೆಗೆ ಬಂದೆ. 2 ಜನ ತಂಗಿದೀರು, 2 ಜನ ತಮ್ಮದಿರಿದ್ದರು. ನಾನು ಒಟ್ಟು ಕುಟುಂಬ ನಮ್ಮದು ಚಲೋತ್ನಾಗ ಹೋಗ್ತಾ ಇತ್ತು. 2 ಜನ ತಂಗಿದಿರು ಜಾಬಿಗೆ ಕೊಟ್ಟು ಮದುವೆ ಮಾಡಿದೆ. 3 ಎಕರೆ ತೋಟ ಹಾಕಿದೆ. ನಾನು ಮದುವೆ ಆದೆ. ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಮನೆಯಿಂದ ಹೊರಗೆ ಬರೋಂಥ ಪರಿಸ್ಥಿತಿ ಬಂತು. ಮನೆಯಿಂದ ಹೊರಗೆ ಹಾಕಿದ್ರು, ಹುಟ್ಟು ಬಟ್ಟೆಯಲ್ಲಿ ಹೊರಗೆ ಹಾಕಿದರು. ಭಾಳ ನೋವಾಯ್ತು, ಆದರೂ ಬೇಜಾರಾಯ್ತು. ಏನು ಮಾಡಬೇಕು ಅನ್ನೋದು ತೋರಿಸ್ತಿಲ್ಲ. ನಾನು ಹೊರಗೆ ಬಂದೆ. ಇರೋಕ್ಕೆ ಮನೆ ಇದ್ದಲ್ಲ, ಮತ್ತು ಬರೀ ಬಟ್ಟೆಯಲ್ಲಿ ಬಂದಿರೋದ್ರಿಂದ, ಹುಟ್ಟು ಬಟ್ಟೆಯಲ್ಲಿ ಬಂದ ಮನೆ ಕಟ್ಟಲಿಕ್ಕೆ ಬ್ಯಾಂಕ್ ಲೋನ್ ನಂಬಿಕೊಂಡು ಮನೆ ಕಟ್ಟಿದೆ. ಬ್ಯಾಂಕ್ನವರು ಮೋಸ ಮಾಡಿಬಿಟ್ರು. ಲೋನ್ ಕೊಡೋಲ್ಲ ನಿಮ್ಗೆ ಅಂಥೇಳಿ 3 ಲಕ್ಷ ಸಾಲ ಮಾಡಿಕೊಂಡೆ. ಮನೇಲಿ 1.5 ಲಕ್ಷ ಸಾಲ ಕೊಟ್ಟಿದ್ರು. 4.5 ಲಕ್ಷ ಆಯ್ತು. ಇದಿಷ್ಟು ತೀರ್ಸೋಣ ಅಂತ ಹೇಳಿ ಬ್ಯಾಂಕ್ ಲೋನ್ ಕೊಡೋದಕ್ಕೆ ಹೋಗಿ ಶುಂಠಿ ಅರ್ಶಿನ ಹಾಕಿದೆ. ಅಲ್ಲಿ ಭಾರಿ ದೊಡ್ಡ ಲಾಸ್ ಆದೆ. 3 ಲಕ್ಷ ಲಾಸ್ ಆಯ್ತು. ಅದಾದ ನಂತರ ಮತ್ತೆ ಹೋದೆ, ತಿರುವಕಲ್ಲು ರೋಡ್ಗಲ್ಲು ವ್ಯಾಪಾರ ಮಾಡಿದೆ. ಅಲ್ಲಿ 2 ಲಕ್ಷ ಲಾಸ್ ಆದೆ. ಮತ್ತು ಜೋಳದ ವ್ಯಾಪಾರಕ್ಕೆ ಹೋದೆ, ಅಲ್ಲಿ ಲಾಸ್ ಆದೆ. ಒಟ್ಟು ಟೋಟ್ಲಿ 15 ಲಕ್ಷ ಲಾಸ್ ಆಯ್ತು. 15 ಲಕ್ಷ ಸಾಲ ಮಾಡಿಕೊಂಡು ಸಾಲಗಾರರು ಬರೋರು, ಹಿಂಸೆ ಕೊಡೋರು, ಭಾಳ ನೋವಾಗೋದು. ನಾನೇನು ಮಾಡಿದೆ, ಒಂದು ದಿವಸ ಭಾಳ ಕದ್ದು ಅಡ್ಗ ಕುಂತೆ. ಅಲ್ಲಿಗೆ ಬಂದು ನನ್ನೊಂದು ಹಿಡ್ಕೊಂಡು ಊರೊಳಗೆ ಕರ್ಕೊಂಡು, ಎದೆ ಹಿಡ್ಕೊಂಡು ಊರೊಳಗೆ ಕರ್ಕೊಂಡು ಬಂದುಬಿಟ್ರು. ಒಬ್ಬ ಕೋಳ್ಪಟ್ಟಿ ಇರೋದ್ರಿಂದ ಮನಸ್ಸಿನ ನೋವಾಗಿ ನಮ್ಮ ಕುಟುಂಬ ಸಮೇತ ಆತ್ಮಹತ್ಯೆ ಲೆವೆಲ್ಲಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೊರಟವ್ರು ನಾವು. ಆ ಹೊತ್ತಿನಲ್ಲಿ ನಾನು ಒಬ್ಬ ಗಂಡು ಮಗು, ಒಂದು ಹೆಣ್ಣು ಮಗು ಇತ್ತು. ಅವ್ರು ಹೆಂಗಾರ ಬದುಕೋತಾರೆ, ಕುಟುಂಬ ಬೇಡ, ನಾನು ಒಬ್ಬನ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅಷ್ಟ್ರ ಮೇಲೆ ಒಂದು ಮನೆಯಲ್ಲಿ ತವ್ರ ಮನೆ ಕಳಿಸಿ ನಮ್ಮ ಮನೆಯವ್ರನ್ನ ಪಾಯ್ಸನ್ ಬಾಟ್ಲಿ ತೊಗೊಂಡು ಕೂತ್ಕೊಂಡಿದ್ದೆ. ಆ ಹೊತ್ತಿನಲ್ಲಿ ನನಗೆ ಟಿ ವಿ ಆನ್ ಮಾಡ್ಕೊಂಡಿದ್ದೆ. ಒಬ್ಬ ಚಂದನ ಟಿ ವಿ ಆನ್ ಮಾಡಿಕೊಂಡೆ. ಚಂದನ ಟಿ ವಿ ಆನ್ ಮಾಡ್ಕೊಂಡಾಗ ಒಬ್ಬ ಕೋಲಾರ ರೈತ 2.25 ಎಕರೆದಲ್ಲಿ 9 ಲಕ್ಷ ತೆಗೆದಾನ ಆದಾಯ ಅಂತ ತೋರಿಸಿದ್ರು. ನಾನು ಯಾಕೆ ಈ ರೀತಿ ಕೃಷಿ ಮಾಡಬಾರ್ದು, ನಾನು ಯಾಕೆ ರೀತಿ ದುಡಿಬಾರ್ದು, ನಾನು ಯಾಕೆ ಈ ಥರದ್ದು ಸೋಮಾರಿತನ ಬಿಡಬೇಕು ಅಂತ ಹೇಳಿ ನಾನು ಕೊಟ್ಟ ಸಾಲಗಾರಿ ಖಡಕ್ ಉತ್ತರ ಕೊಟ್ಟೆ. 1.5 ವರ್ಷದಲ್ಲಿ ಸಾಲ ತೀರಿಸ್ಬೋದು ಅನ್ನೋದು ಟಿ ವಿ ನೋಡಿಕೊಂಡು ಬಂದೆ. ಆವಾಗ ಅಣ್ಣ ತಮ್ಮದಿರು, ಎಲ್ಲರೂ ಸಂಬಂಧಿಕರು, ಫ್ರೆಂಡು ಎಲ್ಲ ದೂರ ಇದ್ದರು. ನನಗೆ ಯಾರೂ 100 ರೂಪಾಯಿ ಸಾಲ ಕೊಡ್ತಿದ್ದಲ್ಲ. ಆ ಹೊತ್ತಿನಲ್ಲಿ ನಾವು ಒಂದು ದಿವಸಕ್ಕೆ 1 kg ಅಕ್ಕಿ, ನ್ಯಾಯಬೆಲೆ ಅಂಗಡಿ ಅಕ್ಕಿನೇ ಅನ್ನ ಊಟ ಮಾಡೋ ಪರಿಸ್ಥಿತಿ ಬಂತು. ಮತ್ತೊಬ್ಬರ ಮನೆ ಮಜ್ಜಿಗೆ ಇಸ್ಕೊ ಬಂದು ಊಟ ಮಾಡೋಂಥ ಪರಿಸ್ಥಿತಿ ಬಂತು. ಅಲ್ಲಿ ಮೆಣಸಿನ್ಕಾಯಿ ತಗೊಬಂದು ಊಟ ಮಾಡೋ ಪರಿಸ್ಥಿತಿ ಬಂತು. ಅಷ್ಟು ಒಂದು ಲೆವೆಲ್ನಾಗಿದ್ದವು ಈ ಮಟ್ಟಕ್ಕೆ ಬಂದ್ಬಿಟ್ನಂತ. ಆದರೂ ಹಿಂಸೆ. ಅವಾಗ ನಮ್ಮ ಮನೆಯವ್ರನ್ನ ಧರ್ಮಸ್ಥಳ ಸಂಘಕ್ಕೆ ಸೇರಿಸಿ ಅಲ್ಲಿ 1 ಲಕ್ಷ ಲೋನ್ ತಗೊಂಡು ನಾವು ಏನು ಮಾಡಿದ್ದೀವಿ ಅಂದರೆ, ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿದ್ವಿ ಚಂದನ ಟಿ ವಿ ನೋಡಿಕೊಂಡು. ಆ ಹೊತ್ತಿನಲ್ಲಿ ಅರ್ಧ ಎಕರೆ ತೊಂಡೆ ಹಾಕಿದೆ. ಆ ಹೊತ್ತಿನಾಗ ಅದು ನನಗೆ ಅದೃಷ್ಟನೋ ಏನೋ ದೇವರ ಆಶೀರ್ವಾದನ. ಒಂದು ತಿಂಗಳಿಗೆ 60,000 ರೂಪಾಯಿ ಬರೋಕೆ ಅರ್ಧ ಎಕರೆ ತೊಂಡೆ ಕೃಷಿಯಲ್ಲಿ. ಆಮೇಲೆ ಒಂದು ಅಂಗಡಿ ಹಾಕ್ಕೊಂಡಿವಿ, ಅದಕ್ಕೊಂದು 20,000 ಬರೋಕೆ ಹೊರತು ತಿಂಗಳ 80,000 ಬಂತು. 1.5 ವರ್ಷದಲ್ಲಿ 15 ಲಕ್ಷ ಸಾಲ ತೀರಿಸಿದೆ. ಆಮೇಲೆ ಹಂತವಾಗಿ ಒಂದೊಂದೇ ಎಕರೆ ಅಡಿಕೆ ತೋಟ ಹಾಕ್ಕೊಳ್ತಾ ಒಂದು 6.5 ಎಕರೆ ಅಡಿಕೆ ತೋಟ ಹಾಕಿದೆ. ಮನೆಯಲ್ಲಿ ಜಮೀನು ಬಿಟ್ಟುಕೊಟ್ರು. 6.5 ಎಕರೆ ಅಡಿಕೆ ತೋಟ ಹಾಕಿದೆ. ತೋಟ ಹಾಕ್ತಿದ್ದಂಗೆ ನನಗೇನಾಯ್ತು ಅಂದರೆ, ವೀರೇಂದ್ರ ಹೆಗಡೆಯವರು, ಧರ್ಮಸ್ಥಳದಿಂದ ವೀರೇಂದ್ರ ಹೆಗಡೆಯವರು ನನಗೆ ಬೆಳ್ಳಿ ಪದಕವನ್ನು ಕೊಟ್ಟರು. ಸಾಯಲು ಹೊರಟವನು ಬದುಕಿಗೆದ್ದ ಅಂತ ಒಂದು ಬುಕ್ ಬಿಡುಗಡೆ ಮಾಡಿದರು. ಇದನ್ನು ನೋಡಿ
ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಅವಾರ್ಡು, ಅಷ್ಟು ಮೇಲೆ ಬೆಂಗಳೂರು ಯೂನಿವರ್ಸಿಟಿ ಹೆಬ್ಬಾಳಿಂದ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಅವಾರ್ಡು, ಸುಮಾರು ಈಗಾಗಲೇ ಒಂದು 20-25 ಅವಾರ್ಡು, ಅಷ್ಟು ತೊಗರ್ಸಿ ಮಠದ ಸನ್ಮಾನ, ಮಠಾಧೀಶರೆಲ್ಲ ಸನ್ಮಾನ ಮಾಡಿದರು. ಹಾಗಾಗಿ ನಾನು ಏನೋ ಮಾಡಿ ಅಲ್ಲಿ ಇಲ್ಲಿ ಕಾರ್ಯಕ್ರಮ ಕೊಡೋಕ್ಕೆ ಹೋಗ್ತಾ ಇದ್ದೆ. ಚಂದನ ಟಿ ವಿಲಿ ಕಾರ್ಯಕ್ರಮ ಕೊಟ್ಟೆ, ಟಿ ವಿ ನೈನಲ್ಲಿ ಪ್ರಸಾರ ಆಯ್ತು. ಅಷ್ಟರ ಮೇಲೆ ಅದಾದ ನಂತರ ನನಗೆ ನರೇಂದ್ರ ಮೋದಿಯವರು, ಮೋದಿ ಕಡೆಯಿಂದ ಸೂಪರ್ ಸ್ಟಾರ್ ರೈತ ಅಂತ ಬಿರುದು ಸಿಕ್ತು. ಈ ರಾಜ್ಯ ಸರ್ಕಾರ ಮಲೆನಾಡು ಹೆಬ್ಬಾಗಲ ರೈತ ಅಂತ ಬಿರುದು ಸಿದ್ದರಾಮಯ್ಯ ಸರ್ಕಾರದ ವತಿಯಿಂದ ಆ ಟೈಮ್ನಾಗ ಸಿಕ್ತು. ಆಮೇಲೆ ಯೂನಿವರ್ಸಿಟಿ ಪಾಠ ಮಾಡೋಕ್ಕೆ ಹೋಗಿದ್ದೆ, ಅಲ್ಲಿ ರೈತ ವಿಜ್ಞಾನಿ ಅಂತ ಬಿರುದು ಸಿಕ್ತು. ಇದನ್ನೆಲ್ಲ ನೋಡಿದ ದಯಾನಂದ ಡಿ ಸಿ ಸರ್ ನಮ್ಮ ಮನೆಗೆ ನೋಡ್ಲಿಕ್ಕೆ ಬಂದರು. ಡಿ ಸಿ ಆಗಿದ್ದು ಶಿವಮೊಗ್ಗದಲ್ಲಿ ನೋಡೋಕೆ ಬಂದರು. ಆ ಶಿವಮೊಗ್ಗದಾಗ ನೋಡೋಕೆ ಬಂದಾಗ ನನಗೆ ನಮ್ಮ ಮನೆಗೆ ಬಂದು ಅವರು ನನ್ನ ಜೀವನ ಚರಿತ್ರೆ ಬರೆದ್ರು. ಈಗ ಭಾರತ ಇತಿಹಾಸದಲ್ಲಿ ಮೊದಲು ರೈತರದ್ದು ಪಠ್ಯ ಪುಸ್ತಕ ಸೇರೈತಿ, ಅದು ನನ್ನ ಜೀವನ ಚರಿತ್ರೆ. BSc ಅಗ್ರಿ ಹುಡುಗರಿಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ, ಶಿವಮೊಗ್ಗ ಕುವೆಂಪು ಯೂನಿವರ್ಸಿಟಿಯಲ್ಲಿ, ಮೈಸೂರು ಕುವೆಂಪು ಯೂನಿವರ್ಸಿಟಿಯಲ್ಲಿ ನನಗೆ ಸೇರೈತಿ. ಅಲ್ಲಿಂದ ನನಗೆ ಸುಮಾರು ಡಾಕ್ಟರ್ ಹನುಮಂತ ಸ್ವಾಮಿ ಸರ್ ರೈತರಿಂದ ರೈತರಿಗೆ ಕಾರ್ಯಕ್ರಮ ಕೊಡಿಸ್ತಾ ಕುಂತರು. ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಿದ್ದಾಗ ಅವರು ಕಾರ್ಯಕ್ರಮ ಕೊಡಿಸಿದರು. BC ಪಾಟೀಲ್ರು ಅವರು ಕೃಷಿ ಸಚಿವರಿದ್ದ ಕಾರ್ಯಕ್ರಮ ಕೊಡಿಸಿದರು. ಹಾಗಾಗಿ ಈಗ 6 ಎಕರೆ ತೋಟ ಹಾಕಿಂದು ಒಂದು 25 ಅವಾರ್ಡ್ ತಗೊಂಡು ಒಂದು DD ಕಿಸಾನ್ ಒಳಗೆ, ಯಾರು ಇಲ್ಲಿ ಹಿಂದಿ ಚಾನಲ್ DD ಕಿಸಾನ್ ಒಳಗೆ 9 ಭಾಷೆಯಲ್ಲಿ 20 ದೇಶದಲ್ಲಿ ಬಿಡುಗಡೆ ಆಯ್ತು. ಇದನ್ನೆಲ್ಲ ನೋಡಿದ ಎಲ್ಲರೂ ನಮ್ಮ ಮನೆಗೆ ಗೋವಾ, ಕೇರಳ, ತಮಿಳುನಾಡು, ಆಂಧ್ರದಿಂದ ಎಲ್ಲ ರೈತರು ಬರತೊಡಗಿದ್ರು. ಮತ್ತು ಅದಕ್ಕಾಗಿ ಈಗ ಸರ್ಕಾರ ಏನು ಮಾಡ್ತು ಅಂದರೆ, ರೈತ ಆತ್ಮಹತ್ಯೆ ಮಾಡ್ಕೊಳ್ತದಲ್ಲ, ಈ ದುರ್ಗಪ್ಪ ಅಂಗಡಿ ಹೆಂಗೆ ಸಾಧನೆ ಮಾಡಿದ, ಯಾವ ರೀತಿ ಮಾಡಿದ ನಾವು ನೋಡೋಣ ಅಂತೇಳಿ ಸುಮಾರು ಜನ ಗೋವಾ, ಕೇರಳ, ತಮಿಳುನಾಡು, ಆಂಧ್ರ ಕಡೆಯಿಂದ ಎಲ್ಲ ಬರಕ್ಕೆ ತೊಡಗಿದ್ರು. ಹಾಗಾಗಿ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೊಂಡೆ ನಾನು. ಅಷ್ಟರ ಮೇಲೆ ಧರ್ಮಸ್ಥಳ ಯೋಜನೆಯಿಂದ ಬರಕ್ಕೆ ಕುಂದಿರ್ತು. ಈಗ ನೋಡ್ರಿ, ಜೇನು ಸಾಕಾಣಿಕೆ ಮಾಡಿದ್ದೇನೆ, ಅಷ್ಟರ ಮೇಲೆ ಕೋಳಿ ಸಾಕಾಣಿಕೆ ಮಾಡಿದ್ದೇನೆ, ಅಷ್ಟರ ಮೇಲೆ ತೊಂಡೆ ಕೃಷಿ ಮಾಡಿದ್ದೇನೆ, ಅಡಿಕೆ ಮಾಡ್ಕೊಂಡಿದ್ದೇನೆ. ನನಗೆ ಎಲ್ಲ ಕೂಡಿದ ಆದಾಯ ಬರೀ 2 ಎಕರೆದಲ್ಲಿ 9ರಿಂದ 10 ಲಕ್ಷ ಆದಾಯ ಬರ್ತೈತಿ. ನಾನು ಹಾಗಾಗಿ ಇವತ್ತು 2 ಮಕ್ಕಳನ್ನು, ಒಬ್ಬರು ಮಂಗಳೂರಿನ ಇಂಜಿನಿಯರ್ ಆಗಿ ಓದಿಸ್ತಾ ಇದ್ದೀನಿ, ಮಗನ ಡಾಕ್ಟ್ರ್ ಓದಿಸ್ಬೇಕು ಅಂತ ಹೇಳಿ ಈಗ ಕಾರ್ಕಳ ಕ್ರಿಯೇಟಿವ್ನಾಗೆ ಟೋಟಲಿ 7 ಲಕ್ಷ ಫೀಸ್ ಕಟ್ತಾ ಇದ್ದೀನಿ. ಮತ್ತು ಆದಾಯನೂ ಹುಡುಕ್ತಾ ಇದ್ದೀನಿ. ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮ ಕೊಡ್ತಾನೆ. ನಾ ರೈತರಿಗೆ ಒಂದೇ ಹೇಳೋದು, ಆತ್ಮಹತ್ಯೆ ಅಂತ ಹೀನಾಯ ಕೃತ್ಯಕ್ಕೆ ನೀವು ಯಾರೂ ಕೈ ಹಾಕಬೇಡ್ರಿ. 2 ಎಕರೆ ಜಮೀನು ಇದ್ರೆ ಸಾಕು, 2 ಇಂಚು ನೀರಿದ್ರೆ ಸಾಕು. ನಿರಂತರ ಪ್ರಯತ್ನ ಪಟ್ಟರೆ ಒಬ್ಬ ಮನುಷ್ಯ ನಿರಂತರ ಪ್ರಯತ್ನ ಪಟ್ಟು 3 ವರ್ಷ 18 ತಾಸು ದುಡಿದ ಕರೆವಾದ್ರೆ ಲಕ್ಷ ಗಳಿಸ್ಬೋದು. ಯಾಕಾಗೋದಲ್ಲ? ನಾವು ಯಾಕೆ ಸೋಮಾರಿತನ ಮಾಡಬೇಕು? ನಮ್ಮ ಕನಸು ಕಾಣಬೇಕು. ನಾವು ಮಾಡೋಕ್ಕಾಗೋದಲ್ಲ ಅಂದರೆ ಯಾವುದೂ ಮಾಡೋಕ್ಕಾಗೋದಲ್ಲ. ಈಗ ನಮಗೆ ಬರಗಾಲ ಬೀಳ್ತತಿ ಅಥವಾ ಪ್ರಕೃತಿ ಕೋಪಗಳು ಆಗುವ, ಅವ್ನು ಹೆಂಗೆ ಎದುರಿಸ್ಬೇಕು ನಾವು ಕೃಷಿ ಒಳಗೆ ಅಂತ ಪೂರ್ವಭಾವಿ ಸಿದ್ಧತೆ ನಾವು ಮಾಡ್ಕೊಳ್ಬೇಕು. ಹಂಗೆ ಮಾಡಿಕೊಂಡ್ರೆ ಈಗ ಒಳಗೆ ಅನುಕೂಲ ಆಗ್ತೈತಿ. ಅಲ್ಲಿಂದ ನಮ್ಮ ಕಾಲೇಜ್ ಹುಡುಗರು ಈಗ B.Ed, B.Com ಎಲ್ಲ ಓದ್ಕೊಳ್ತಾರೆ. ಡಿಗ್ರಿ ಸಮೇತ ಓದ್ಕೊಂಡು ಅಲ್ಲಿ ಹೋಗಿ ಬಾರ್ನಾಗೂ ಲೋಟದವು ತೊಳಿತಿರ್ತಾರೆ. ಒಂದು 10ರಿಂದ 15 ಸಾವಿರ ರೂಪಾಯಿ ಅಷ್ಟೇ ತೊಗೋತಾರೆ. 2 ಎಕರೆ ಜಮೀನು ಇದ್ರೆ ಸಾಕು. ಇವತ್ತು ಮನೆಗೆ ಇದ್ಕೊಂಡು 1 ಲಕ್ಷ ರೂಪಾಯಿ ಎಳಿಸ್ಬೋದು. ನಾವು ಬೇಕಾದ್ರೆ ಚಾಲೆಂಜ್ ಮಾಡಿಕೊಡ್ತೇನೆ, 1 ಲಕ್ಷ ರೂಪಾಯಿ ಎಳಿಸ್ಬೋದು. ಆ ಟೈಪು ದುಡಿಮೆ ಮಾಡ್ಬೋದು, ಕೃಷಿ ಮಾಡೋದು. ಯಾರು ಅಡಿ ಆಳಾಗಿರೋಂಗಿಲ್ಲ. ಏನು ದೊಡ್ಡ ಸಾಹುಕಾರ ಕೆಳಗೆ, ಮ್ಯಾನೇಜರ್ ಕೆಳಗೆ ಇರೋಂಗಿಲ್ಲ. ನಾವು ಕೇಳಿ ರಜೆ ಹಾಕೋಂಗಿಲ್ಲ. ನಾವು ರೈತರು ಯಾವ ಟೈಮ್ನಾಗಾರು ಹೋಗ್ಬೋದು, ಯಾವ ಟೈಮ್ನಾಗಾರು ಬರ್ಬೋದು. ಆದರೆ ಯಾವುದೇ ಸರ್ಕಾರ ಸಾಲ ಮನ್ನಾ ಮಾಡ್ದಂತ ಕಾಯೋದು ಬೇಡ. ನಮ್ಮ ಸಾಲ ನಾವು ಮನ್ನಾ ಮಾಡ್ಕೊಳ್ಬೋದು, ನಮ್ಮ ಸಾಲ ನಾವು ತೀರಿಸ್ಕೊಳ್ಬೋದು. ಅದಕ್ಕಾಗಿ ರೈತರು ಸೋಮಾರಿ ಥರ ಬಿಡ್ರಿ, ಕಟ್ಟೆ ಪಂಚಾಯತ್ಗೆ ಬಿಡ್ರಿ, ಒಂದು ಲಾಸ್ ಆದಟ್ಗೆ ತಲೆ ಮೇಲೆ ಕೈ ಹೊತ್ತು ಕುತ್ಕೊಳ್ಳೋದು ಬಿಡ್ರಿ. ಯಾರ್ಯಾರು ಇಲ್ಲಿ ಸಮಗ್ರ ಕೃಷಿ ಪದ್ಧತಿ ಒಳಗೆ ಯಶಸ್ವಿಯಾಗಿದ್ದಾರೆ ಅದನ್ನು ಬರೀ ಜೋಳ ಹಾಕೊಳ್ಳೋದು, ಜೋಳ ಲಾಸ್ ಆಗೋದು, ಭತ್ತ ಹಾಕೊಳ್ಳೋದು, ಅದಕ್ಕೂ ಲಾಸ್ ಆಗೋದು. ವರ್ಷದಿ ನೋಡ್ರಿ, ಅಡಿಕೆ ಹಾಕ್ರಿ, ಭತ್ತ ಹಾಕ್ರಿ, ಜೋಳ ಹಾಕ್ರಿ, ಇವೆಲ್ಲ 4 ತಿಂಗಳು 12 ತಿಂಗಳಿಗೆ ಬರ್ತಾವೆ. ತರಕಾರಿ ಮಾಡಿರಿ, ತೊಂಡೆ ಕೃಷಿ ಮಾಡಿರಿ, ಅಥವಾ ಬೇರೆ ಕೃಷಿ ಮಾಡಿರಿ. ಈಗ ನಾನು ತೊಂಡೆ ವಾರಕ್ಕೆ ಏನೇ ಇಲ್ಲ ಅಂದರೂ 10,000 ರೂಪಾಯಿ ತೊಗೊಂಡು ಬರ್ತೀನಿ. ಉಳಿಕೆದ ಬೆಳಿಗ್ಗೆ ಅಷ್ಟಕ್ಕೂ ಹಾಕ್ತೇನೆ ನಾನು. ನೀವು ಹಾಗಾಗಿ ಈ ಥರ ಸಮಗ್ರ ಕೃಷಿ, ಈಗ ಕೋಳಿ ಮಟ್ಟಿಯಿಂದ ಆದಾಯ ಬರ್ತೈತಿ, ಜೇನಿನಿಂದ ಆದಾಯ ಬರ್ತೈತಿ. ಬರೀ ಕೋಳಿ ಮಟ್ಟಿ, ಜೇನು, ಬರೀ ತೊಂಡೆ, ಇದರಿಂದಲೂ 7-8 ಲಕ್ಷ ರೂಪಾಯಿ ನನಗೆ ಆದಾಯ ಬರ್ತೈತಿ. ಹಂಗಾಗಿ ಬಳ್ಳಿನೂ ಸಮೇತ ಈಗ 50 ರೂಪಾಯಿ ಅಡಿ ಮಾಡಿ ನಾನು ಬೇರೆ ಬೇರೆ ರಾಜ್ಯಕ್ಕೆ ಕಳಿಸ್ತೇನೆ. ಅದಕ್ಕಾಗಿ ನಮ್ಮ ಯುವಕರಿಗೆ ಮೊದಲು ಹೇಳ್ತೇನೆ, ನೀವು ಯಾವತ್ತು ಆ ಸುಣ್ಣದ ಗಾಡಿ ನೋಡ್ಕೊಂಡು, ಕೊಳಚೆ ನೀರು ಕುಡ್ಕೊಂಡು,
ಖಾಲಿ ಸೂಟ್ ಕೇಸ್ ತಗೊಂಡು ಸೂಟು ಬೂಟು ಹಾಕಿ ಖಾಲಿ ಸೂಟ್ ಕೇಸ್ ಮನೆಗೆ ತರೋದಕ್ಕಿಂತ ಒಂದು 10,000 ರೂಪಾಯಿ ಬಕಣದ ಹಾಕಿ ಬರೋದಕ್ಕಿಂತ ಹಳ್ಳಿ ಒಳಗೆ ಇದ್ಕೊಂಡು ಶುದ್ಧವಾದ ಗಾಳಿ, ಶುದ್ಧವಾದ ಆಹಾರ, ಸ್ವಚ್ಛವಾಗಿದ್ದ ಪರಿಸರದಾಗ ಇದ್ಕೊಂಡು ಲಕ್ಷ ಗಳಿಸ್ಬೋದು ಹೆಂಗೆ ಅನ್ನೋದು ತೋರಿಸ್ಕೊಟ್ಟಿದ್ದಾನೆ. ಅದಕ್ಕಾಗಿ ಯಾರು ಹತಾಶರಾಗಬೇಡ್ರಿ. ಕೃಷಿ ಒಳಗೆ ಏನಿಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಒಂದು ಬಿಸ್ನೆಸ್ ಆಗಿ ತೊಗೊಳ್ರಿ. ನಾನೀಗ ಜೇನುತುಪ್ಪನ ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ ನಾನು ಕಳಿಸ್ತಾ ಇದ್ದೀನಿ. ಅಲ್ಲಿನ ತೊಂಡೆನೂ ಅಷ್ಟೇ ಎಲ್ಲ ಕಡೆನೂ ಸೇಲ್ಸ್ ಮಾಡ್ತಾ ಇದ್ದೀನಿ ಕಾಯ. ಹಾಗಾಗಿ ನಮ್ಮ ಈ ಯುವಕರು ಈ ಹಳ್ಳಿಗೆ ಬರ್ರಿ. ಹಳ್ಳಿಗೆ ಯಾಕೆ ಜೀವನ ಕಟ್ಕೊಳಕ್ಕಾಗೋದಲ್ಲ, ಆರಾಮ ಇರ್ಬೋದಲ್ಲ. ಅದಕ್ಕಾಗಿ ನಾನು ಇವತ್ತು ಓದಿನಂದವ ಇವತ್ತು ಒಂದು 3-4 ಕಾಲೇಜಿಗೆ ಪಾಠ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ರೈತರಿಗೆ ಯುವಕರಿಗೆ ಸ್ಫೂರ್ತಿಗೆ ತುಂಬ ಕಾರ್ಯಕ್ರಮ ಕೊಡ್ತಾ ಇದ್ದೀನಿ. ಅನೇಕ ಕಾರ್ಯಕ್ರಮ ಕೊಡ್ತೀನಲ್ಲ, ಆ ರೀತಿ ಮಾಡಿರಿ. ನಾನು ಸರ್ಕಾರಕ್ಕೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ರೈತರು ಕೃಷಿ ಇಲಾಖೆಯಲ್ಲಿ ಆಗಲಿ, ತೋಟಗಾರಿಕೆ ಇಲಾಖೆಯಲ್ಲಿ, ಅನೇಕ ಇಲಾಖೆಗಳಲ್ಲಿ ಒಬ್ಬ ರೈತರಿಗೆ ರೈತರಿಗೆ ಕಾರ್ಯಕ್ರಮ ಕೊಡೋಂಥ ವ್ಯವಸ್ಥೆ ಮಾಡಿರಿ. ರೈತರ ಸಂಕಷ್ಟ ಅನ್ನೋದನ್ನು ಒಂದು ಸ್ವಲ್ಪ ಹಳ್ಳಿಗಳಿಗೆ ಬಂದು ಆಲೈಸಂತ ಮಾಡಿರಿ. ನಾವು ಅಲ್ಲಿ ಎಲ್ಲೋ ಕುತ್ಕೊಂಡಿರ್ತೀವಿ, ಯಾರು ಹೇಳ್ತಾರೆ ಅದನ್ನು ನೀವು ಕೇಳ್ತಿನರ್ಕಿಂತ ರೈತರ ಮನೆ ಬಾಗಿಲಿಗೆ ಹೋಗಿ ಯಾವ ರೀತಿ ನಾವು ಕೃಷಿ ಒಳಗೆ ಏನೇನು ಪ್ರಾಬ್ಲಮ್ಗಳದವು, ಏನೇನದವು, ಒಂದು ರೈತರು ಸರ್ಕಾರ ಅದನ್ನು ಗಮನ ಹರಿಸಿ ಅದನ್ನು ಪರಿಹಾರ ಮಾಡಬಹುದು ಅಂತ ಹೇಳ್ತಾ ಈಗ ನಾನು ಒಂದೇ ಹೇಳೋದು, ಈ ರೈತರು ಈ ಕ್ಲೀನಾಗಿ ಕೆಲಸ ಮಾಡಿದ ಕರವಾದರೆ ಲಕ್ಷ 2 ಎಕರೆ ಜಮೀನು ಸಾಕು, 2 ಇಂಚ್ ಇದ್ರೆ ನೀರಿದ್ರೆ ಸಾಕು, ಲಕ್ಷ ಗಳಿಸ್ಬೋದನ್ನು ನಾವು ತೋರಿಸ್ಕೊಟ್ಟೇವೆ. ದುರ್ಗಪ್ಪ ಅವರೇ, ಯುವಕರು ಕೃಷಿಗೆ ಬರ್ತಾ ಇಲ್ಲ ಈಗಿನ ಯುವಕರು, ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ರೈತರಿಗೆ ಮೊದಲೇ ಮಾರ್ಗದರ್ಶನ ಇಲ್ಲ. ಎಲ್ಲ ಕಾಲೇಜುಗಳಿಗೆ ಒಬ್ಬರು ಗೌರ್ಮೆಂಟ್ ಜಾಬ್ ತಗೊಂಡ್ರು ಅವನಿಗೆ ಟ್ರೈನಿಂಗ್ ಕೊಡ್ತಾರೆ, ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಕೃಷಿ ಒಳಗೆ ಸರ್ಕಾರ ಟ್ರೈನಿಂಗ್ ಕೊಟ್ಟಿದ್ದ ಕರೆವಾದರೆ ಯುವಕರಿಗೆ ಟ್ರೈನಿಂಗ್ ಸೆಂಟ್ರ್ ಮಾಡಿದರೆ, ಕೃಷಿ ಒಳಗೆ ನಮ್ಮಂಥ ಪ್ರಗತಿಪರ ರೈತರು ಕರೆಸಿ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದ ಕರೆವಾದರೆ ಯಾರು ಟೌನ್ ಸೇರೋದಲ್ಲ, ಸೀದಾ ಮನೆಯಲ್ಲೇ ಇದ್ದು ಒಬ್ಬ ಮನುಷ್ಯನ ಲಕ್ಷಗಟ್ಟಲೆ ಗಳಿಸ್ತಾನೆ. ದುರ್ಗಪ್ಪ ಅವರೇ, ಕೃಷಿಯಲ್ಲಿ ನಿಜವಾಗ್ಲೂ ಲಾಭ ಇದೆಯಾ? ಲಾಭ ಅಂದರೆ ನೀವು ಯಾವ ಥರ ಗಳಿಸ್ಬೋದು ಅನ್ನೋದನ್ನ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ? ಸಮಗ್ರ ಕೃಷಿ ಪದ್ಧತಿ ಮಾಡಿಕೊಂಡ್ರೆ ಲಾಭ ಇದೆ. ಈಗ ಬರಗಾಲ ಬಿದ್ದಿದೆ. ಆ ಬರಗಾಲ ಟೈಮ್ನಾಗೆ ಹೆಚ್ಚು ನೀರು ಬಿಟ್ಕೊಂಡು ಭತ್ತನೋ ಮೆಕ್ಕೆಜೋಳನೋ ತೆಗಿಯೋದಕ್ಕಿಂತ ಸಣ್ಣ ತರಕಾರಿ ಮಾಡಿಕೊಂಡು ಈಗ ಜೀವನ ಕಟ್ಕೋಬೋದು. ಈಗ ನಮಗೆ ಆದಾಯ ಮೂಲ ನೋಡ್ರಿ, ಜೇನು ಸಾಕಾಣಿಕೆ ಮಾಡಿದ್ದೀನಿ. ಈಗ ತೋಟದಲ್ಲಿ ಪರಾಗಸ್ಪರ್ಶ ಆಗ್ತೈತಿ. ನಮಗೆ ಜೇನುತುಪ್ಪ ಈಗಾಗಲೇ ಒಂದು ಬಾಕ್ಸಿಗೆ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ 10 kg ಜೇನುತುಪ್ಪ ಸಿಗ್ತೈತಿ. ಅಲ್ಲಿಗೆ 6-7 ಸಾವಿರ ರೂಪಾಯಿ ಒಂದು ಬಾಕ್ಸಿಗೆ ಸಿಕ್ಕರೆ, ಒಂದು 20 ಬಾಕ್ಸಿಗೆ ಒಂದು 2 ಲಕ್ಷ ರೂಪಾಯಿ ಸಿಗ್ತೈತಿ. ಒಂದು 500 ರೂಪಾಯಿ ಒಂದು ಡೈಲಿ ನಮಗೆ ಇನ್ಕಮ್ ಬರ್ತೈತಿ. ಅಷ್ಟ್ರ ಮೇಲೆ ನಾಟಿ ಕೋಳಿ ನೋಡ್ರಿ, ಎಲ್ಲ ಫೀಲ್ಡ್ನಾಗೆ ಒಂದು 2 ಎಕರೆ ಫೀಲ್ಡ್ನಾಗೆ ನೀವು ಬಿಟ್ಕೊಂಡ್ಬಿಟ್ರೆ ಒಂದು 100 ಕೋಳಿ ಬಿಟ್ಕೊಂಡ್ರೆ ಸಾಕು. ಒಂದು ಕೋಳಿ ಒಂದು ಮೊಟ್ಟೆ ಹಾಕಿದ್ರೆ 100 ಕೋಳಿ 100 ಮೊಟ್ಟೆ ಹಾಕ್ತತಿ. 100 ಕೋಳಿ 10 ರೂಪಾಯಿ ಮೊಟ್ಟೆ ಹಿಡ್ಕೊಂಡ್ರೆ 1000 ರೂಪಾಯಿ ಆಗೈತಿ. 360 ದಿವಸಕ್ಕೆ 3,60,000 ರೂಪಾಯಿ ನಾಟಿ ಕೋಳಿಗೆ ಬರ್ತೈತಿ. ಅಷ್ಟ್ರ ಮೇಲೆ ಈಗ ತೊಂಡೆ ಗುಣಿಗೆ ಅಷ್ಟೇ ನೀರು ಬಿಡೋದು. ಈಗ ನೀರಿಲ್ಲ ಅಂತಂದ್ರು ಗುಣಿಗೆ ಅಷ್ಟೇ ಬಿಡೋದು, ಹೊರಗಡೆ ಬಿಡಂಗಿಲ್ಲ. ಬಿಟ್ಟರು ಒಂದು ಗುಣಿಯಾಗ ಏನಿಲ್ಲ ಅಂದರೂ 9 ತಿಂಗಳು ಬೆಳೆ ಇದು ತೊಂಡೆ. 2,000 ರೂಪಾಯಿ ಸಿಗ್ತೈತೆ ನಮಗೆ. ಅಲ್ಲಿಗೆ 200 ಗುಣಿಗೆ 4 ಲಕ್ಷ ರೂಪಾಯಿ ನಮಗೆ ಆದಾಯ ಬರ್ತೈತಿ. ಅದ್ರ ಬಳ್ಳಿನೂ ಮಾಡ್ತೇವೆ, ಅದ್ರಾಗ ಒಂದು 2 ಲಕ್ಷ ರೂಪಾಯಿ ಆದಾಯ ಸಿಗ್ತೈತಿ. ಒಂದು 6 ಲಕ್ಷ ರೂಪಾಯಿ ಸಿಗ್ತೈತಿ. 6 ಕೋಳಿಯಾಗ ಒಂದು 3, ಈ ಜೇನ್ಯಾಗ ಒಂದು 2, ಅಲ್ಲಿಗೆ ಒಂದು 8, 9, 10 ಲಕ್ಷದ ಬರಿಗೆ ಹೋಗ್ತೈತಿ. ಇದು ಸುಮ್ಮನೆ ಗೊತ್ತಾಗೋದಲ್ಲ ನಮಗೆ. ಅದಕ್ಕಾಗಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಟ್ರಿ. ನಾವು ಯಾರು ಮಾಡ್ತಾರೋ ಕುರಿ ಇದ್ದಂಗೆ ಇರಬಾರ್ದು. ಈ ಏಕ ಬೆಳೆ ಪದ್ಧತಿಗೆ ಹೋಗ್ತಾರೆ ನಮ್ಮ ರೈತರು. ಯಾರು ಮೆಕ್ಕೆಜೋಳ ಹಾಕಿದ್ರೆ ಮೆಕ್ಕೆಜೋಳನೂ ಅಷ್ಟು ಹೋಗೋದು, ಅಡಿಕೆ ಹಾಕಿದ್ರೆ ಅಡಿಕೆನ ಹೋಗೋದು, ಭತ್ತ ಹಾಕಿದ್ರೆ ಭತ್ತನ ಹೋಗೋದು. ಈ ರೀತಿ ಮಾಡಬೇಡ್ರಿ. 2 ಎಕರೆ ಜಮೀನು ತೊಗೊಳ್ರಿ, ಅದ್ರಾಗ 1 ಎಕರೆ ತೋಟ ಹಾಕ್ಯಾಡ್ರಿ, ಒಂದು ಅರ್ಧ ಎಕರೆ ಮೆಕ್ಕೆಜೋಳ ಹಾಕ್ಯಾಡ್ರಿ. ಸಮಗ್ರ ಕೃಷಿ ಪದ್ಧತಿಗೆ ಕೋಳಿಗೆ, ಜೇನಿಗೆ, ತರಕಾರಿಗೆ ಒಂದು ಅರ್ಧ ಎಕರೆ ಇಟ್ಕೊಂಡ್ರಿ ಮಾಡಿಕೊಂಡ್ರೆ ಏನಿಲ್ಲ ಅಂದರೂ ಕಡಿಮೆ ಅಂದರೂ ತೆಗಿಬೋದು. ಇದು ಬೇಕಾದರೆ ನಾನು ಸತ್ಯಾಂಶ ಬೇಕಾದರೆ ನಮ್ಮ ಪ್ಲಾಟಿಗೆ ಬರ್ರಿ, ನಿಮಗೆ ಉಚಿತವಾದ ನಾನು ಸಲಹೆ ಕೊಡ್ತೇನೆ. ಸಮಗ್ರ ಕೃಷಿ ಯಾವ ರೀತಿ ಮಾಡೋದು ನಮ್ಮ ಕಾಲೇಜ್ ಹುಡುಗರಿಗೆ ಹೇಳ್ತೇನೆ, ಯುವಕರಿಗೆ ಹೇಳ್ತೇನೆ. ನಾವು ಉಚಿತವಾದ ಶಿಕ್ಷಣ ಕೊಡ್ತೇನೆ, ನೀವು ಬರ್ರಿ. ಯಾರೇ ಸರ್ಕಾರನ ಮಾಡಿಕೊಡೋದಲ್ಲ, ನಾನು ಆ ರೀತಿ ಸಲಹೆ ನಿಮಗೆ ಕೊಡ್ತೇನೆ ಅಂತ ಹೇಳ್ತೇನೆ. ನಾನು ರಾಜಕೀಯ ಮತ್ತು ಗಣ್ಯ ವ್ಯಕ್ತಿಗಳಲ್ಲಿ ಮನವಿ ಮಾಡಿಕೊಳ್ತೇನೆ. ರೈತರು ದೇಶದ ಬೆನ್ನೆಲುಬು ಅಂತಾರೆ, ಹಾಗೇನೆ ಸೈನಿಕರು ಒಂದು ಬೆನ್ನೆಲುಬು ಆಗಿರ್ತಾರೆ. ನಾವು ಮನಸ್ಸು ಮಾಡಿ ಒಂದೇ ವರ್ಷನ ನಾವು ಯಾರೂ ದುಡಿದಂಗೆ ಒಟ್ಟು ಒಂದು ಬೆಳೆನೂ ಸೇಲ್ಸ್ ಮಾಡ್ದಂಗಿದ್ರೆ ಇಡೀ ದೇಶನ ಸಂಕಷ್ಟದಲ್ಲಿ ಸಿಕ್ತೈತಿ.
ಒಂದೇ ದಿವಸ ಸೈನಿಕರು ಎಲ್ಲಾರ ನಿದ್ದೆ ಮಾಡಿದ್ರು ಅಂದರೆ ಇಡೀ ದೇಶನ ಒಂದು ಸರ್ವನಾಶ ಹಂತಕ್ಕೆ ಹೋಗ್ತೈತಿ. ಅದಕ್ಕಾಗಿ ನಾವು ರೈತರು ಸೈನಿಕರು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ ನೀವೆಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳು ರಾಜಕಾರಣಿಗಳು. ಆದರೆ ರೈತರು ಮತ್ತು ಕಡೆಗಣಿಸ್ಬೇಡ್ರಿ. ನಮ್ಮ ರೈತರು ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿ ಸಿಕ್ಕಿದ್ದಾರೆ. ಅವರಿಗೆ ಯಾವ ರೀತಿ ಅವ್ರನ್ನ ಮೇಲ್ಮಟ್ಟಕ್ಕೆ ಒಯ್ಬೋದು ಅನ್ನೋದು ನೀವು ಸರ್ಕಾರ ಒಂದು ಸಲಹೆ ಕೊಡಬೇಕು. ಸರ್ಕಾರದಿಂದ ಏನೇನು ಬೆನಿಫಿಟ್ ಆಗೈತಿ ಅದನ್ನು ರೈತರಿಗೆ ತಲುಪ್ತಾ ಇಲ್ಲ. ಆ ರೈತರಿಗೆ ತಲುಪಂಗೆ ನೀವು ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡಿಕೊಳ್ತೇನೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಯಾವುದೇ ಇರಲಿ ಇಲಾಖೆಗಳು, ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳು ಯಾರ್ಯಾರು ಅದೀರಿ ನಮ್ಮ ರೈತರು ಸ್ಪಂದಿಸಿ ಅವರಿಗೆ ಮಾರ್ಗದರ್ಶನ ಕೊಡಬೇಕಂತ ಹೇಳಿ ಮನವಿ ಮಾಡಿಕೊಳ್ತೇನೆ.